ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ಇವತ್ತಿನ ಬ್ರಹ್ಮಾಂಡೀಯ ಸಂಕೇತ, ಬ್ರಹ್ಮಾಂಡೀಯ ಒಂದು ಸಂದೇಶ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗೆ ನನ್ನ ವಿಡಿಯೋಗಳು ಯಾರ್ಯಾರಿಗೆ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ಗೆ ತೊಗೋಬೇಕು ಅನ್ನೋದು ಇದ್ದಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ನಂಬರ್ ಇದೆ, ಫೋನ್ ಮಾಡಬಹುದು. ಇವತ್ತಿಲ್ಲೇ 8 ಕಾರ್ಡ್ಗಳು ಬಂದಿವೆ. ಒಂದು ಇದರ ಮೂಲಕ ಒಂದು ವಿಚಾರ ಅರ್ಥ ಆಗುತ್ತೆ. ಕೆಲವರಿಗೆ ತಮಗಿರೋ ದುಃಖ ನೋಡಿ, ತಮಗಿರುವಂಥ ನೋವುಗಳನ್ನು ನೋಡಿ ಕಷ್ಟ ಆಗೋಕ್ಕಿಂತ ಇನ್ನೊಬ್ಬರು ಸುಖ ನೋಡಿನೇ ದುಃಖ ಆಗೋ ರೀತಿ ಒಳಗೆ ಇರ್ತಿದೆ. ಅವರಿಗೆ ಸಾಕಷ್ಟು ಸುಖ ಸಂಪತ್ತು ಪರಮಾತ್ಮ ಕೊಟ್ಟರೂ ಸಹಿತ ಬೇರೆಯವರು ಸುಖವಾಗಿ ಅದಾರಲ್ಲ, ಅವ್ರಿಗೆ ಆಗದೇ ಇರೋರು ಸುಖವಾಗಿ ಅದಾರಲ್ಲ ಅನ್ನೋದನ್ನು ನೋಡಿಕೊಂಡು ಅವರು ಕಷ್ಟಪಡುವಂಥದ್ದು ಇದೊಂದು ರೀತಿ ಒಂದು ಜೀವನ. ಇಲ್ಲಿ ನಿಮ್ಮನ್ನು ಭಾವನಾತ್ಮಕವಾಗಿ ಕಟ್ಟಿ ಹಾಕುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಆಯಿತು, ಆಮೇಲೆ ಆರ್ಥಿಕವಾಗಿ ನಿಮ್ಮನ್ನು ಕಟ್ಟಿ ಹಾಕಬೇಕು. ಆಮೇಲೆ ನಿಮ್ಮದೇ ಆದಂಥ ಕೆಲವೊಂದಷ್ಟು ನಿಮಗೆ ಸೇರಬೇಕಾದಂಥ ಹಣ ಆಗಲಿ, ಅಥವಾ ಯಾವುದೋ ಒಂದು ಆಸ್ತಿ ವಿಷಯದಲ್ಲಾಗಲಿ ನಿಮ್ಮ ಪಾಲಿನಿಂದ ಏನು ಬರೋದೈತೆ ಅದನ್ನು ಕೊಡದೇ ಇರುವಂಥದ್ದು. ಈ ರೀತಿ ಒಬ್ಬ ವ್ಯಕ್ತಿ ಅದು ತುಂಬ ಲೋಭಿ ಅಂತ ಕಾಣುತ್ತೆ ನನಗೆ. ಇಲ್ಲಿ ಕಾಂಡದೊಳಗೆ ನೋಡಕತ್ರೆ ತುಂಬ ಲೋಭಿ ಅಂತ ಕಾಣುತ್ತೆ. ಆ ರೀತಿ ಒಬ್ಬ ವ್ಯಕ್ತಿಯಿಂದ ನಿಮ್ಗೆ ಅದು ಇದಂತೂ ಪರಿವಾರದೊಳಗೆ ಇರುವಂಥದ್ದು. ಅದನ್ನು ನಿಮ್ಮ ಅಕೌಂಟಿಗೆ ನೋಡ್ಕೋಬೋದು ಯಾವ ರೀತಿ ಇದೆ ಅಂಥೇಳಿ. ಈ ರೀತಿ ಇದ್ದರೂ ಕೂಡ ನಿಮಗೆ ಯೂನಿವರ್ಸ್ನಿಂದ ಸಾಕಷ್ಟು ಸಹಾಯ, ಯಾವುದೇ ರೀತಿಯಿಂದ ನಿಮಗೆ ತೊಂದರೆ ಆಗುವಂಥದ್ದನ್ನ ಯೂನಿವರ್ಸ್ ಇಲ್ಲಿ ತೋರಿಸ್ತಾ ಇಲ್ಲ. ಬೇರೆದವ್ರು ನಿಮ್ಮ ಮೇಲೆ ಸಾಕಷ್ಟು, ಯಾಕಂದರೆ ನೀವು ಈಗ ಎಲ್ಲ ಬಂಧನದಿಂದ ಹೊರಗೆ ಬರುವಂಥ ಎಲ್ಲ ಸಿಚುವೇಶನ್ಗಳು ಇಲ್ಲಿ ನೋಡ್ಬೋದು ನೀವು. ನೈಟ್ ಆಫ್ ಸೋರ್ಸ್ ಅಂತೇಳಿ ಇದೊಂಥರ ವಿಜಯ ಸಂಕೇತ. ಅವ್ರು ನಿಮ್ಗೆ ಏನೋ ಮಾಡಿದ್ರೂ ಕೂಡ ಅವರಿಗೆ ನಿಮ್ಗೆ ಪೆಟ್ಟು ಹಚ್ಚುವಂಥದ್ದು ಅವರಿಗೆ ಸಾಧ್ಯ ಆಗೋದಿಲ್ಲ. ಈಗ ಅವರು ಏನು ಮಾಡತ್ತಾರೆ ಅಂತಂದ್ರೆ, ನಿಮ್ಗೆ ಸ್ಥಿತಿಗತಿ ಅವ್ರಿಗಿಂತ ನಿಮ್ದೇನು ಆರ್ಥಿಕ ಸ್ಥಿತಿ ಒಳಗೆ ನೋಡಕ್ಕೆ ಹೋದ್ರೆ ಅವ್ರಿಗಿಂತ ನೀವು ಕಡಿಮೆನೇ ಇದ್ದರೂ, ಆದ್ರೆ ನೆಮ್ಮದಿ ಒಳಗೆ ನೀವು ಅವ್ರಿಗಿಂತ ಹೆಚ್ಚಿದ್ದೀರಿ. ನೆಮ್ಮದಿ ಒಳಗೆ ನೀವು ಅವ್ರಿಗಿಂತ ಹೆಚ್ಚಿದ್ದೀರಿ. ಅವರಿಗೆ ನಮ್ಗಿಂತ ಇದು ಕೊರತೆ ಒಳಗಿದ್ದರೂ ಕೂಡ ಈ ರೀತಿ ಜೀವಿಸುವುದು ಹೇಗೆ, ಇದು ಹೆಂಗೆ ಸಾಧ್ಯ ಐತಿ, ಈ ಥರ ಅವರಿಗೆ ಒಂದು ತಲೆಯಲ್ಲಿ ನಿಮ್ಮ ಎನಿಮಿ ಆಗಿರ್ಬೋದು, ಯಾವುದು ನಿಮ್ಮ ಪರಿವಾರದೊಳಗಿರ್ಬೋದು, ನಿಮ್ಮ ಸಂಬಂಧಿಕರ, ಆಮೇಲೆ ನಿಮ್ಮ ಸ್ನೇಹಿತರೊಳಗೆ ಯಾರೋ ಇರ್ಬೋದು. ಅದು ಒಂದು ನಿಮ್ಮ ಅಕಾರ್ಡಿಂಗ್ ನೀವು ನೋಡ್ಕೋರಿ. ಇದು ಜನರಲ್ ರೀಡಿಂಗ್ ಆಗಿ ಇರೋದ್ರಿಂದ ನಿಮ್ಮ ಅಕಾರ್ಡಿಂಗ್ ಯಾವ ರೀತಿ ಬರುತ್ತೆ ಅದನ್ನು ನೋಡ್ಕೊಳ್ರಿ. ಇಲ್ಲಿ ಸಾಕಷ್ಟು ನಿಮಗೆ ಹೊಸ ಅವಕಾಶಗಳು ಯೂನಿವರ್ಸ್ ಕೊಟ್ಟಿದೆ. ಮತ್ತು ಬೇರೆದವರು ನಿಮ್ಮ ಮೇಲೆ ಒಂದು ಕಂಟ್ರೋಲ್ ಮಾಡ್ಕೊಂಡು ಇರಬೇಕು ಅನ್ನುವಂಥದ್ದಂತರೂ ಅವ್ರು ಮಾಡ್ತಾನೆ ಇದ್ದಾರೆ. ಅವರು ಅದರದ ಬಗ್ಗೆ ಏನಿಲ್ಲ. ಆದರೆ ನಿಮ್ಮ ಬಗ್ಗೆ
ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಅಸೂಯೆ, ಹೊಟ್ಟೆ ಕಿಚ್ಚು, ಈ ರೀತಿ ಎಲ್ಲ ಅದ. ಆದರೆ ಯೂನಿವರ್ಸ್ನಿಂದ ನಿಮಗೆ ಸಾಕಷ್ಟು ಅವಕಾಶಗಳು ಇಲ್ಲಿವೆ. ಕೆಲವೊಂದಷ್ಟು ಯಾವುದೋ ಒಂದು ಹೊಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ನೀವು ನಿಸ್ಸಂದೇಹವಾಗಿ ಮಾಡ್ಬೋದು. ಯಾವುದೇ ರೀತಿ ನಿಮ್ಗೆ ತೊಂದರೆ ಇಲ್ಲ. ನೀವು ಗಮನಿಸಿರ್ಬೋದು ಇಷ್ಟೆಲ್ಲ ನಾವು ನಮ್ಮನ್ನು ನಾವು ಉಂಡು ನಾವು ಬದುಕಿದ್ರು ಸತ್ಯಕ್ಕೆ ನಮಗೆ ಈ ರೀತಿ ಸುಮ್ಮನೆ ತೊಂದರೆ ಮಾಡ್ತಾರಲ್ಲ ಅನ್ನುವಂಥ ಭಾವನೆ ನಿಮ್ಗೆ ಇರೋದದ. ಅದು ಸಮಾಜ ಅಂದರೆ ಎಲ್ಲ ರೀತಿ ಇರುವಂಥದ್ದು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಅನ್ನೋದು, ನೀವು ಏನೋ ಒಂದು ಹೊಸ ಅವಕಾಶವನ್ನು ಬಂದರೆ, ನಿಮ್ಗೆ ಏನೋ ಒಂದು ಹೊಸದೇನಾದರೂ ಒಂದು ಯೋಜನೆಯನ್ನು ನೀವು ಕೈಗೆತ್ಕೊಂಡ್ರೆ ಅದನ್ನು ನಿಸ್ಸಂದೇಹವಾಗಿ ಮಾಡಿರಿ. ಅದರೊಳಗೆ ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ನಿಮಗೆ. ಆ ರೀತಿ ನಿಮಗೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಅದರಾಗ ಮತ್ತು ನಿಮ್ಮನ್ನು ಹುಡ್ಕೊಂಡು ಸಾಕಷ್ಟು ಒಂದು ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥ ಅದಾವೀಗ. ಮುಂದಿನ ದಿನಗಳೊಳಗೆ ನಿಮ್ಗೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥ ಅದಾವು. ಅದು ಒಂದು ಯಾವುದೋ ಒಂದು ಕೆಲಸದ ನಿಮಿತ್ತ ಇರ್ಬೋದು, ಅನಂತರ ಈ ಯಾವುದೋ ಒಂದು ಬಿಸ್ನೆಸ್ ನಿಮ್ಮ ಪಾರ್ಟ್ನರ್ಶಿಪ್ ಸಿಗುವಂಥದ್ದು ಇರ್ಬೋದು. ಈ ರೀತಿ ಕೆಲವೊಂದಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ. ಈ ಹೊಟ್ಟೆ ಕಿಚ್ಚು ಪಡೋರ ಬಗ್ಗೆ, ಆಮೇಲೆ ಅಸೂಯೆ ಪಡೋರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಕೆಲಸ ಮಾಡುವಂಥದ್ದಿಲ್ಲ. ಅದು ಇರೋದೇ, ಅದು ಜಗತ್ತಂದರೆ ಇದು ಇರೋದೇ. ಅದಕ್ಕೆ ಬ್ರಹ್ಮಾಂಡ ನಿಮಗೇನು ಹೇಳ್ತಾ ಇದೆ ಅಂತಂದ್ರೆ, ಅವ್ರನ್ನೆಲ್ಲ ಸೈಡಿಗಿಟ್ಟು ನೀವು ಮುಂದೆ ನುಗ್ಗುರಿ. ನೀವು ಮುನ್ನುಗ್ಗುರಿ. ನಿಮ್ಮ ಕೂಡ ನಾನು ಸದಾ ಇರ್ತೀನಿ ಅಂತ ನಿಮ್ಗೆ ಯೂನಿವರ್ಸ್ ನಿಮಗೆ ಸಂಪೂರ್ಣ ಸಪೋರ್ಟ್ ಕೊಡ್ತಾ ಇದೆ. ನೀವು ಈ ಟೈಮ್ನೊಳಗೆ ನೀವು ಸಾಕಷ್ಟು ನೀವು ಈ ಹೊಸ ಯೋಜನೆಗಳು ಏನಾರು ಇದ್ದರೂ ನೀವು ಕೈಗೆ ಎತ್ಕೊಳ್ಳೋಕೆ ಅಡ್ಡಿಯಿಲ್ಲ. ಯಾವುದೇ ರೀತಿ ತೊಂದರೆ ಇಲ್ಲ. ಬೇರೆ ಅವ್ರ ಬಗ್ಗೆ ಅಂತ ನೀವು ಬೇರೆ ಎನಿಮಿ ಅದಾರ ಅವ್ರ ಬಗ್ಗೆ ತಿರುಗಿಡೋಂಥ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಯೂನಿವರ್ಸ್ ಅದನ್ನು ಯಾವ ರೀತಿ ಸರಿಸ್ಬೇಕಾಗಿತ್ತಲ್ಲ ಮುಂದಿನ ದಿನಗಳೊಳಗೆ ಸರಿಸ್ತಂತೆ. ಈ ರೀತಿ ನಿಮ್ಗೆ ಯೂನಿವರ್ಸ್ ಸಾಕಷ್ಟು ನಿಮ್ಗೆ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಇರೋದಕ್ಕೆ ಹೇಳ್ತಾ ಇದೆ ಯೂನಿವರ್ಸ್. ಅದಕ್ಕೆ ಎದ್ರ ಬಗ್ಗೆನೂ ಇಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಚಿಂತೆ ಮಾಡೋದು ಏನಿದ್ರು ಹೊಟ್ಟೆ ಕಿಚ್ಚು ಪಡೋರೆ ಚಿಂತೆ ಮಾಡಬೇಕು. ಯಾಕಂತಂದರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಹೆಂಗಿದೆ, ಹೊಟ್ಟೆ ಕಿಚ್ಚು ಪಡೋರು ಯೋಚನೆ ಮಾಡಬೇಕು ಅದನ್ನು. ಯಾಕಂದರೆ ಹೊಟ್ಟೆ ಕಿಚ್ಚು ಅವರ ಒಳಗೆ ಇರ್ತದೆ. ಅದು ಹೊಟ್ಟೆ ಕಿಚ್ಚು ಯಾರು ಪಡ್ತಾರಲ್ಲ ಅವ್ರ ಹೊಟ್ಟೆ ಒಳಗನೆ ಕಿಚ್ಚು ಇರ್ತದೆ. ನಾವು ಹೊಟ್ಟೆ ಒಳಗೆ ಬೆಂಕಿ ಇಟ್ಕೊಂಡ್ರೆ ಮತ್ತು ಸುಡೋದು ಯಾರು ಅನ್ನೋದು ಯೋಚನೆ ಮಾಡಿರಿ ನೀವು. ಈಗ ಹೊಟ್ಟೆ ಕಿಚ್ಚು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರಂತ. ಈಗ ಹೊಟ್ಟೆ ಕಿಚ್ಚು ಪಡ್ತಾರಲ್ಲ, ಹೊಟ್ಟೆ ಕಿಚ್ಚು ಪಡೋರು ಯೋಚನೆ ಮಾಡ್ಬೇಕು ಅದನ್ನು. ಏನಂತ, ನನ್ನ ಹೊಟ್ಟೆಯಲ್ಲಿ ಈ ಕಿಚ್ಚು ಇಟ್ಕೊಂಡ್ರೆ ನನ್ನ ಸುಡ್ದತ್ತು ಏನು ಬೇರೆದಾರ ಸುಡ್ದತ್ತು ಅಂತ. ಅದರ ಬಗ್ಗೆ ನೀವು ಯೋಚನೆ ಮಾಡೋಕೆ ಹೋಗಬೇಡಿ. ಅದು ಅವ್ರನ್ನ ಸುಡುತ್ತೆ. ಅದು ಅರ್ಥ ಆಯ್ತಾ? ಅದು ಅವ್ರನ್ನ ಸುಡುತ್ತೆ. ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸದೊಳಗೆ ನೀವು ಪ್ರಾಮಾಣಿಕವಾಗಿರ್ರಿ. ನಿಮ್ಮ ಕೆಲಸದೊಳಗೆ ನೀವು ಪ್ರಾಮಾಣಿಕವಾಗಿರ್ರಿ. ಅವರೊಂದು ಮಾಡ್ತಾರಪ್ಪ ಅಂದ್ರೆ ನಾನು ಒಂದು ಅವ್ರಿಗೆ ಮಾಡಬೇಕು ಅನ್ನುವಂಥ ಕೆಟ್ಟ ಉದ್ದೇಶ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಅದಕ್ಕೆ ಅವರು ಅದನ್ನು ಬಿಡ್ರಿ. ಅದನ್ನು ನಿಮ್ದು ಏನೈತೆ ಪ್ರಾಮಾಣಿಕವಾಗಿ ನೀವು ಕೆಲಸವನ್ನು ಮಾಡ್ಕೊತ ಜೀವನವನ್ನು ಮಾಡಿರಿ. ಹಾಗೇ ಈ ಪೋಸ್ಟ್ಗಳನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಲ್ಲಿ ಮಾಡ್ಕೊಡ್ರಿ. ಹಾಗೇ ನನ್ನ ಈ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ನಾಳೆಯ ರೀಡಿಂಗ್ನ ಮತ್ತೊಮ್ಮೆ ತೊಗೊಂಡು ನಿಮಗೆ ನಾಳೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.